ವಿಶ್ವಾಸಿಗಳಿಗೆ ಮರಣ ಎಂದರೆ ಬಿಡುಗಡೆಯಾಗಿದೆ. ನಿಜವಾದ ಪ್ರಯಾಣಕ್ಕೆ ತೊಡಗಿ ಕ್ರಿಸ್ತನೊಂದಿಗೆ ಇರುವುದೇ. ಪ್ರೀತಿಯುಳ್ಳ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳು. ಪೌಲನು ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆಯ ಅಧ್ಯಯನದ ಕೊನೆಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದುಬಿಟ್ಟಿದ್ದೇವೆ. ದೇವರ ನಡೆಸುವಿಕೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ಇಂದು ನಾವು ಮರಣದ ಹಾಸಿಗೆಯಿಂದ ಪೌಲನ ಸಾಕ್ಷಿ, ಸೌವಾರ್ತಿಕನ ಜೀವಿತದ ಭಾಗವನ್ನು ತಿಳಿದುಕೊಳ್ಳಲಿರುವೆವು. ಆದ್ದರಿಂದ ದೇವರಾತ್ಮನ ಹತೋಟಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ನಾವು ತಿಳಿದುಕೊಂಡಂಥ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಪೌಲನು ತಿಮೋಥೆಯನಿಗೆ ಬರೆದಂಥ 2ನೇ ಪತ್ರಿಕೆಯ 4ನೇ ಅಧ್ಯಾಯಕ್ಕೆ ಬಂದಿರುವಾಗ, ಪ್ರಿಯರೇ, ಮರಣದ ಹಾಸಿಗೆಯಿಂದ ಪೌಲನ ಸಾಕ್ಷಿ ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, ಈಗ ನಾವು ಒಂದು ಶ್ರೇಷ್ಠವಾದ ವಾಕ್ಯ ಭಾಗವನ್ನು ನೋಡಲಿದ್ದೇವೆ. ಪೌಲನು ಇಲ್ಲಿ ತನ್ನ ಸ್ವಂತ ಮರಣ ಶಾಸನ ಬರೆದಿದ್ದಾನೆ. ಪೌಲನು ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 6ರಿಂದ 8ನೇ ವಚನದವರೆಗೆ ಗಮನಿಸಿರಿ. ಯಾಕಂದರೆ ನಾನಂತೂ ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ. ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದದೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ರೋಮ್ನಲ್ಲಿನ ಅಶಿಕ್ಷಾ ಕೊಠಡಿಗೆ ನೀನು ಹೋದರೆ ಅಲ್ಲಿ ರಕ್ತಭರಿತ ದೃಶ್ಯ ನೋಡಬಹುದು. ಗಲ್ಲಿ ಮರಕ್ಕೆ ಅವನ ತಲೆಯನ್ನು ಬಗ್ಗಿಸಿ ಇರಿಸಿ, ಬಲಶಾಲಿಯಾದ ಒರಟು ರೋಮಾಯ ಸಿಪಾಯಿಯು ಬಲವಾದ ಕತ್ತಿಯಿಂದ ಅವನ ತಲೆಯ ಮೇಲ್ಭಾಗದಲ್ಲಿ ನಿಂತು ಒಂದೇ ಏಟಿಗೆ ತಲೆಯನ್ನು ದೇಹದಿಂದ ಕತ್ತರಿಸಿ ಬದಿಯಲ್ಲಿದ್ದ ಬುಟ್ಟಿಯಲ್ಲಿ ರುಂಡವು ಮತ್ತೊಂದು ಬದಿಗೆ ನಡುಗುವ ದೇಹವು ಬೀಳುವುದನ್ನು ನೋಡಬಹುದಿತ್ತು. ಆದರೆ ಪೌಲನು ಹೇಳುತ್ತಾನೆ, ಇದು ಮಾತ್ರವಲ್ಲ ಎಂಬುದಾಗಿ. ಅದು ಒಂದು ವೇದಿಕೆಯಾಗಿದ್ದು ಅವನ ದೇಹವು ಒಂದು ಪಾನದ್ರವ್ಯವಾಗಿ ಅರ್ಪಿತವಾಗುತ್ತಾ ಇದೆ. ಪ್ರಿಯರೇ, ಪೌಲನು ಫಿಲಿಪ್ಪಿಯರಿಗೆ ಬರೆಯುವಾಗ ತಾನು ಮೊದಲ ಬಾರಿ ಬಂಧಿತನಾಗಿ ಸಾಯಲಿದ್ದೇನೆಂದು ನೆನಪಿಸಿದಾಗಲೂ ಹೀಗೆಯೇ ಬರೆದಿದ್ದನು. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 17ರಲ್ಲಿ ಅವನು, ನಾನೇ ಪಾನದ್ರವ್ಯವಾಗಿ ಅರ್ಪಿತನಾಗಬೇಕಾದರೂ ನನಗೆ ಸಂತೋಷ ಎಂದು ಬರೆದಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ತನ್ನ ಜೀವ ಹೀಗೆ ಸಮರ್ಪಿತವಾಗಬೇಕೆಂಬುದು ಅವನ ಆಶೆಯಾಗಿತ್ತು. ಈಗ ತನ್ನ ಜೀವಿತದ ಅಂತ್ಯಭಾಗದಲ್ಲಿ ತಾನು ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ ಎಂದು ಹೇಳುತ್ತಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪಾನದ್ರವ್ಯವೆಂದರೇನು? ಪಾನದ್ರವ್ಯದ ಕುರಿತಾಗಿ ದೇವರು ಇಸ್ರಾಯೇಲರಿಗೆ ಯಾವ ನಿರ್ದಿಷ್ಟ ಸೂಚನೆಯನ್ನು ಕೊಟ್ಟಿರಲಿಲ್ಲ. ಆದರೆ ವಿಮೋಚನಕಾಂಡ ಹಾಗೂ ಯಾಜಕಕಾಂಡ ಪುಸ್ತಕಗಳಲ್ಲಿ ಇದು ಆಗಾಗ ಹೇಳಲ್ಪಟ್ಟಿದೆ. ದ್ರಾಕ್ಷಾರಸವನ್ನು ಯಜ್ಞ ವಸ್ತುವಿನ ಮೇಲೆ ಸುರಿಯಬೇಕಿತ್ತು. ಯಜ್ಞದ ಪ್ರಾಣಿಯ ದೇಹ ಹಿತ್ತಾಳೆಯ ಪಾತ್ರೆಯಲ್ಲಿದ್ದು ಅದರ ಅಡಿಯಲ್ಲಿ ಉರಿಯುವ ಬೆಂಕಿ ಇರುತ್ತಿತ್ತು. ಆಗ ಏನಾಗುತ್ತದೆಂದು ನಾವು ನೆನೆಸಬಹುದು. ಆ ದ್ರಾಕ್ಷಾರಸವು ಪೂರಾ ಆವಿಯಾಗಿ ಮೇಲಕ್ಕೆ ಹೋಗುತ್ತಿತ್ತು. ಅದು ಆವಿಯಾಗಿ ಕಾಣದಾಗುತ್ತಿತ್ತು. ಪೌಲನ ಮಾತಿನ ಅರ್ಥ ಇದೇ ಆಗಿದೆ. ನಾನು ಕ್ರಿಸ್ತನ ಯಜ್ಞದ ಮೇಲೆ ನನ್ನ ಜೀವಿತವನ್ನು ಪಾನದ್ರವ್ಯವಾಗಿ ಹೊಯ್ದಿದ್ದೇನೆ. ನನಗೆ ಅದು ಏನೂ ಅಲ್ಲ, ಆದರೆ ಆತನಿಗೆ ಅದು ಎಲ್ಲವೂ ಆಗಿದೆ. ಕರ್ತನಲ್ಲಿ ಪ್ರಿಯರೇ, ಪೌಲನ ಜೀವಿತ ಕಾಣದೇ ಹೋಗಿ ಅಲ್ಲಿ ಕ್ರಿಸ್ತನು ಮಾತ್ರ ಕಾಣಿಸುತ್ತಾನೆ. ಇದು ಆತನು ಉಪಯೋಗಿಸಿದ ಉಪಮೆಗಳಲ್ಲಿ ಅತ್ಯದ್ಭುತವಾದದ್ದು. ಪ್ರೀತಿಯುಳ್ಳ ದೇವಜನರೇ, ಅನೇಕ ಕ್ರೈಸ್ತರು ತಮ್ಮ ಹೆಸರುಗಳನ್ನು ಕಲ್ಲಿನಲ್ಲಿ ಕೆತ್ತಿಸಿ ಇಲ್ಲವೇ
ಕಟ್ಟಡಗಳಿಗೆ ತಮ್ಮ ಹೆಸರಿಡಲು ಬಯಸುತ್ತಾರೆ. ಪೌಲನಿಗೆ ಇದಾವುದರಲ್ಲಿಯೂ ಆಸಕ್ತಿ ಇರಲಿಲ್ಲ. ಅವನು ಹೇಳುತ್ತಾನೆ, ನನ್ನ ಜೀವಿತವು ಪಾನದ್ರವ್ಯವಾಗಿ ಅರ್ಪಿತವಾಗಬೇಕು. ಇನ್ನು ನಾನಲ್ಲ, ಕ್ರಿಸ್ತನು ಮಾತ್ರವೇ ಮೇಲಕ್ಕೆತ್ತಲ್ಪಡಬೇಕು. ಇದು ಬಹು ಅರ್ಥಗರ್ಭಿತವಾದ ಭಾಗವಾಗಿದೆ. ಪೌಲನ ಚರಮ ವಾಕ್ಯವು 2 ಭಾಗಗಳಲ್ಲಿರುತ್ತದೆ. ಮೊದಲನೆಯದು ಹಿನ್ನೋಟ. ತನ್ನ ಈ ಲೋಕದ ಜೀವಿತವನ್ನು ಪೌಲನು ಹಿಂತಿರುಗಿ ನೋಡುತ್ತಾನೆ. ಇದು ಅವನಿಗೆ ಶಿಕ್ಷೆಯಾಗುವ ಮೊದಲು. ಅದರ 2ನೇ ಭಾಗವು ಮುನ್ನೋಟವಾಗಿದೆ. ಅವನು ಮುಂದಕ್ಕೆ ನಿತ್ಯ ಜೀವದ ಕಡೆಗೆ ನೋಡುತ್ತಿದ್ದಾನೆ. ಈ ಇಹದ ಜೀವಿತವು ನಿತ್ಯ ಜೀವವು ಮರಣದಿಂದ ಬೇರ್ಪಡಿಸಲ್ಪಟ್ಟಿವೆ. ಪೌಲನು ತನ್ನ ಜೀವಿತವನ್ನು 3 ರೀತಿಯಲ್ಲಿ ಸಂಗ್ರಹವಾಗಿ ಹೇಳುತ್ತಾನೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ಅವನು ಒಬ್ಬ ಒಳ್ಳೆಯ ಸೈನಿಕನಾಗಿದ್ದನು. ಅವನು ಯುದ್ಧ ಮಾಡಬೇಕಿತ್ತು, ಜಯವನ್ನು ಪಡೆಯಬೇಕಿತ್ತು. ಈಗ ತನ್ನ ಜೀವಿತದ ಅಂತ್ಯಭಾಗದಲ್ಲಿ ಅವನು ಹೇಳುತ್ತಾನೆ, ನಾನು ನನ್ನ ರಕ್ಷಕನ ಸೈನಿಕನಾಗಿದ್ದೆ ಎಂದು. ಪ್ರಿಯ ಮಿತ್ರನೇ, ಎಲ್ಲ ವಿಶ್ವಾಸಿಗಳು ಈ ರೀತಿ ಹೇಳಬಲ್ಲವರಾಗಬೇಕು. ನಮಗೆಲ್ಲರಿಗೂ ಒಂದು ಯುದ್ಧವಿದೆ. ಪ್ರತಿ ಕ್ರೈಸ್ತನು ದೇವರ ವಾಕ್ಯವನ್ನು ಕಾಪಾಡಬೇಕು. ಸತ್ಯಭೇದದ ಮಹಾಸತ್ಯಗಳಿಗಾಗಿ ನಿಲ್ಲಬೇಕು. ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ ಎಂಬುದಾಗಿ ನೋಡುವಾಗ ಜೀವಿತವು ಒಂದು ಯುದ್ಧ ಮಾತ್ರವಲ್ಲದೆ ಒಂದು ಓಟವೂ ಆಗಿರುತ್ತದೆ. ಪ್ರಿಯರೇ, ಪೌಲನು ಶಿಸ್ತಿನ ಆಟಗಾರನಾಗಿದ್ದು ಬಹುಮಾನವನ್ನು ಗೆಲ್ಲಬೇಕೆಂದು ಪ್ರಯತ್ನಿಸುವನಾಗಿದ್ದನು. ಓಟದ ಸಮಯದಲ್ಲಿ ಪೌಲನು ತನ್ನ ದೇಹವನ್ನು ನಿಯಂತ್ರಣದಲ್ಲಿರಿಸಿಕೊಂಡಿದ್ದನು. ತಾನು ಅಯೋಗ್ಯನಾಗಿರಬಾರದೆಂದು ತನ್ನ ಕ್ರೈಸ್ತ ಜೀವಿತವನ್ನು ಎಚ್ಚರಿಕೆಯಿಂದ ನಡೆಸುತ್ತಿದ್ದನು. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 9ನೇ ಅಧ್ಯಾಯ 27ರಲ್ಲಿ ಹೀಗೆ ಬರೆದಿದ್ದಾನೆ, ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ ಎಂಬುದಾಗಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1 ಮತ್ತು 2ರಲ್ಲಿ ಹೀಗೆ ಬರೆದಿದ್ದಾನೆ, ಪೌಲನು ಇದನ್ನು ಬರೆದನೆಂದು ನನ್ನ ನಂಬಿಕೆ. ಅದೇನೆಂದರೆ, ನಂಬಿಕೆಯನ್ನು ಹುಟ್ಟಿಸುವವನೂ ಪೂರೈಸುವವನೂ ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಎಂಬುದಾಗಿ. ಪ್ರಿಯರೇ, ಈಗ ಅವನು ಜೀವಿತದ ಕೊನೆಯ ಭಾಗದಲ್ಲಿ ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ ಎಂದು ಹೇಳಬಲ್ಲವನಾಗಿದ್ದನು. ದೇವರು ಅವನಿಗಾಗಿ ಯೋಜಿಸಿದೆಲ್ಲವನ್ನೂ ಪೂರ್ಣಗೊಳಿಸಿದ್ದಾನೆ. ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ಎಂಬುದಾಗಿ ಹೇಳುವಾಗ ಜೀವಿತವು ದೇವರಿಂದ ಕೊಡಲ್ಪಟ್ಟ ಒಂದು ನಿಕ್ಷೇಪವಾಗಿದೆ. ಪೌಲನು ಒಳ್ಳೆ ಮನೆವಾರ್ತೆಯನ್ನು ಕಾಪಾಡಿಕೊಂಡಿದ್ದನು. ದೇವರ ವಾಕ್ಯದ ಶ್ರೇಷ್ಠ ಸತ್ಯ ಹಾಗೂ ಬೋಧನೆಗಳಿಂದ ಸ್ವಲ್ಪವೂ ಅತ್ತಿತ್ತ ತೊಲಗಲಿಲ್ಲ. ಈ ಮಾತುಗಳು ಎಷ್ಟು ಶ್ರೇಷ್ಠವಾದದ್ದಾಗಿವೆ ಅಲ್ಲವೇ? ಪ್ರಿಯರೇ, ಈಗ 6ನೇ ವಚನದ ಅವನ ಮಾತುಗಳನ್ನು ನೋಡೋಣ. ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದಿದೆ. ಪ್ರಿಯರೇ, 1 ಥೆಸಲೋನಿಕದಲ್ಲಿ ಸಭೆ ಮೇಲಕ್ಕೆತ್ತಲ್ಪಟ್ಟು ಹೊರಟು ಹೋಗುವ ಬಗ್ಗೆ ಉಪಯೋಗವಾದ ಪದ ಇದಲ್ಲ. ಪೌಲನು ಬೇರೆಯೇ ಮಾರ್ಗದಿಂದ ಹೋಗುತ್ತಿದ್ದಾನೆ. ಎತ್ತಲ್ಪಡುವಿಕೆಯಾಗುವಾಗ ಜೀವದಿಂದಿರುವ ವಿಶ್ವಾಸಿಗಳು ಮರಣದ ಮೂಲಕ ಹಾದು ಹೋಗುವುದಿಲ್ಲ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ. ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರಲ್ಲಿ ಮಾರ್ಪಡುವೆವು ಎಂಬುದಾಗಿ ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 15ನೇ ಅಧ್ಯಾಯ 51 ಮತ್ತು 52ನೇ ವಚನದಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಪೌಲನು ಇಲ್ಲಿ ಹೊರಡೋಣಕ್ಕೆ ಉಪಯೋಗಿಸುವ ಪದವು ಬೇರೆಯೇ ಆಗಿರುತ್ತದೆ. ಅದು 2 ಪದಗಳ ಜೋಡಣೆಯಿಂದಾಗಿದೆ. ಮೊದಲನೆಯ ಪದದ ಅರ್ಥ ಬಿಚ್ಚುವುದು ಎಂಬುದಾಗಿ. ಅದು ಯಾವುದನ್ನು ಬಿಚ್ಚುವುದಕ್ಕಾಗಿ ಉಪಯೋಗಿಸಬಹುದು? ಮೂಲತಃ ಅದು ನಾವಿಕರು ಉಪಯೋಗಿಸುವ ಪದವಾಗಿದೆ. ಬಂದರಿನಲ್ಲಿ ಕಟ್ಟಲ್ಪಟ್ಟ ಹಡಗನ್ನು ಬಿಚ್ಚಿ ಸಮುದ್ರ ಪ್ರಯಾಣಕ್ಕೆ ತಯಾರಾಗುವುದನ್ನು ಸೂಚಿಸುತ್ತದೆ. ಪೌಲನ ಮನಸ್ಸಿನಲ್ಲಿ ಪ್ರಸ್ತುತ ಅರ್ಥಕ್ಕಿಂತ ಬೇರೆಯಾದ ಅರ್ಥವಿತ್ತು. ಶವ ಸಂಸ್ಕಾರಗಳಲ್ಲಿ ನಾನು ಅನೇಕ ಬಾರಿ ಇದನ್ನು ಕೇಳಿದ್ದೇನೆ. ಇಂತಿಂಥವರು ಕೊನೆಗೂ ತನ್ನ ಬಂದರನ್ನು ಸೇರಿಕೊಂಡರು ಎಂಬುದಾಗಿ. ಪ್ರಿಯರೇ, ತುಂಬ ಕಷ್ಟಕರವಾದ ಸಮುದ್ರ ಪ್ರಯಾಣ ಮಾಡಿದ್ದಾರೆ. ಈಗ ಅವರ ಪ್ರಯಾಣ ಮುಗಿಯಿತು. ಈಗ ಬಂದರನ್ನು ಸೇರಿದ್ದಾರೆ. ಪ್ರಿಯರೇ, ಪೌಲನು ಇದಕ್ಕೆ ಸರಿ ವ್ಯತಿರಿಕ್ತವಾದದನ್ನು ಹೇಳುತ್ತಿದ್ದಾನೆ. ಅವನು ಹೇಳುತ್ತಿದ್ದಾನೆ, ನಾನು ಬಂದರಿಗೆ ಕಟ್ಟಲ್ಪಟ್ಟವನಾಗಿದ್ದೇನೆ ಎಂಬುದಾಗಿ. ನಮ್ಮ ಜೀವಿತಗಳು ಕೂಡ ಹಾಗೆಯೇ. ನಾವು ಎಲ್ಲಿಗೂ ಬಂದಿಲ್ಲ. ಈ ಚಿಕ್ಕ ಭೂಮಿಗೆ ಕಟ್ಟಲ್ಪಟ್ಟಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ಪೌಲನ ಈ ಅರ್ಥವನ್ನು ತಿಳಿದುಕೊಂಡ ಒಬ್ಬ ಕವಿ ಮಾತ್ರ ನನಗೆ ತಿಳಿದಿದ್ದಾರೆ.
ಅವರೆಂದರೆ ಟೆನಿಸನ್ ಕವಿ. ತನ್ನ ದಾಟುವುದು ಎಂಬ ತನ್ನ ಕವಿತೆಯ ಮೊದಲ ಚರಣವಾಗಿ ಹೀಗೆ ಬರೆದಿದ್ದಾನೆ: ಸೂರ್ಯಾಸ್ತ ಮತ್ತು ಮುಸ್ಸಂಜೆಯ ತಾರೆ, ನನಗಿದು ಸ್ಪಷ್ಟವಾದ ಕರೆ. ಆದರೆ ಯಾವ ಗೋಳಾಟವೂ ಇಲ್ಲದಿರಲಿ. ನಾನು ಸಮುದ್ರಕ್ಕೆ ತೆರಳುವಾಗ ದೇವರ ಮಗುವಿಗೆ ಮರಣವೆಂದರೆ ಇಷ್ಟೇ, ಅದು ನನಗೊಂದು ಬಿಡುಗಡೆ. ಪ್ರಿಯರೇ, ಪೌಲನು ಹೇಳುತ್ತಾನೆ, ನನಗಾಗುವ ಶಿಕ್ಷೆಯನ್ನು ನೋಡಬೇಡ, ರಕ್ತವು ನಿನ್ನನ್ನು ಅಸ್ವಸ್ಥನನ್ನಾಗಿ ಮಾಡದಿರಲಿ. ನಾನು ಬಂದರಿನಲ್ಲಿ ಕಟ್ಟಲ್ಪಟ್ಟಿದ್ದ ಹಡಗಿನಂತಿದ್ದೇನೆ. ಮರಣವು ಬಂದಾಗ ನಾನು ನಿಜವಾಗಿಯೂ ಪ್ರಯಾಣಕ್ಕೆ ತೊಡಗಿ ಕ್ರಿಸ್ತನೊಂದಿಗಿರುತ್ತೇನೆ. ಅದು ಅತ್ಯುತ್ತಮ. ಪ್ರೀತಿಯುಳ್ಳ ದೇವಜನರೇ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು ಎಂಬುದಾಗಿ ನೋಡುವಾಗ ಇದು ನಮ್ಮನ್ನು ಧನಾತ್ಮಕ ಸ್ಥಿತಿಗೆ ತರುತ್ತದೆ. ಪೌಲನು ಭವಿಷ್ಯದ ಕಡೆಗೆ ನೋಡುತ್ತಿದ್ದಾನೆ. ಅವನು ನೀತಿಯ ಜಯಮಾಲೆಗಾಗಿ ಕಾಯುತ್ತಿದ್ದಾನೆ. ಪ್ರಿಯರೇ, ಜಯಮಾಲೆ ಎಂದರೆ ಬಹುಮಾನವಾಗಿದೆ. ಅವನು ತನ್ನ ಈ ಬಹುಮಾನವನ್ನು ಹೊಂದಲಿದ್ದಾನೆ. ಅದು ಅವನಿಗೆ ಇನ್ನೂ ಕೊಡಲ್ಪಟ್ಟಿಲ್ಲ. ಆದರೆ ಅದನ್ನು ಕೊಡುವುದಕ್ಕಾಗಿ ಕರ್ತನು ಅದನ್ನು ತನ್ನ ಬಳಿ ಇರಿಸಿಕೊಂಡಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಹೊಸ ಒಡಂಬಡಿಕೆಯಲ್ಲಿ ಇಂತಹ ಅನೇಕ ಜಯಮಾಲೆಗಳ ಕುರಿತು ಬರೆಯಲಾಗಿದೆ. ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 9ನೇ ಅಧ್ಯಾಯ 24 ಮತ್ತು 25ರಲ್ಲಿ ಹೀಗಿದೆ: ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯದೋ? ಅವರಂತೆ ನೀವು ಬಿರುದನ್ನು ಪಡಕೊಳ್ಳಬೇಕೆಂತಲೇ ಓಡಿರಿ. ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಜೀವನದ ಓಟದಲ್ಲಿ ಓಡಿ ಜಯಿಸಿದವನಿಗೆ ಸಿಗತಕ್ಕ ಓಟಗಾರನ ಜಯಮಾಲಿಕೆ ಇದಾಗಿದೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ರಲ್ಲಿ ಆತ್ಮಗಳನ್ನು ಗೆಲ್ಲುವವನ ಜಯಮಾಲೆಯ ಕುರಿತು ಬರೆದಿದೆ. ಪ್ರಿಯರೂ ಇಷ್ಟರೂ ಆದ ನನ್ನ ಸಹೋದರರೇ, ನನಗೆ ಸಂತೋಷವೂ ಜಯಮಾಲೆಯೂ ಆಗಿರುವವರೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕರ್ತನ ಬಳಿಗೆ ಜನರನ್ನು ನಡೆಸಿದ್ದಕ್ಕಾಗಿ ಜಯಮಾಲೆಯೂ ಕೊಡಲ್ಪಡುತ್ತದೆ. ಪೌಲನಿಗೆ ನಿಸ್ಸಂಶಯವಾಗಿ ಅನೇಕ ಜಯಮಾಲೆಗಳು ದೊರಕುತ್ತವೆ. ನೀತಿ ಎಂಬ ಜಯಮಾಲೆ ಎಂಬುದಾಗಿ ನೋಡುವಾಗ ನೀತಿಯ ಜೀವಿತ ಜೀವಿಸಿದ್ದಕ್ಕಾಗಿ ಕೊಡಲ್ಪಡುವಂಥದ್ದು ಮತ್ತು ಪೌಲನಿಗೆ ಇದು ದೊರಕುತ್ತದೆಂದು ನಾನು ನಂಬುತ್ತೇನೆ. ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಎಂಬುದಾಗಿ ನೋಡುವಾಗ ಪ್ರಶ್ನೆ ಏನೆಂದರೆ, ನೀನು ಆತನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವನಾಗಿದ್ದೀಯೋ? ಇದಾಗಬೇಕಿದ್ದರೆ ನೀನು ಆತನನ್ನು ಪ್ರೀತಿಸುವನಾಗಿರಬೇಕು. ಪ್ರಿಯ ಮಿತ್ರನೇ, ಆತನೊಂದಿಗೆ ನಿನಗೆ ನಿಕಟವಾದ ಅನ್ಯೋನ್ಯತೆ ಇದೆಯೋ? ನೀನು ಆತನನ್ನು ಪ್ರೀತಿಸುತ್ತೇನೆಂದು ಎಂದಾದರೂ ಹೇಳಿದ್ದೀಯೋ? ಕರ್ತನಲ್ಲಿ ಪ್ರಿಯರೇ, ಪೌಲನಾದರೂ ಮೊದಲು ಯೇಸುವನ್ನು ಹಾಗೆ ಮಾಡಿದವನು, ಹಿಂಸೆಪಡಿಸಿದವನು ಆಗಿದ್ದರಿಂದ ಈಗ ಪ್ರತಿದಿನವೂ ಆತನನ್ನು ಪ್ರೀತಿ ಮಾಡುತ್ತಾನೆಂದು ಹೇಳುತ್ತಾ ಇದ್ದಿರಬಹುದು. ಆತನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರಿಗೆ ಜಯಮಾಲೆಯು ಕೊಡಲ್ಪಡುತ್ತದೆ. ನನಗೆ ಆ ಜಯಮಾಲೆ ಬೇಕೆಂದು ಬಯಸುತ್ತೇನೆ. ಅದು ಬೇರೆಲ್ಲದಕ್ಕಿಂತ ಹೆಚ್ಚು ಪ್ರಕಾಶಮಾನವಾಗಿರಬಹುದೆಂದು ನಂಬುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಪೌಲನ ಕೊನೆಯ ಮಾತುಗಳು ಎಂಬುದನ್ನು ನೋಡೋಣ. ಹಿಂದಿನ ವಚನಗಳಲ್ಲಿ ಜಯದ ಸೂಚನೆಯನ್ನು ನೋಡಿದೆವು. ಆದರೆ ಈಗ ಅದು ಅಷ್ಟು ಜಯದ ಸೂಚಕವಾಗಿಲ್ಲ. ತನ್ನ ಪರಿಸ್ಥಿತಿಯ ನಿಜತ್ವವನ್ನು ಪೌಲನು ತಿಳಿಯುತ್ತಾನೆ. ಪೌಲನು ತಿಮೋತಿನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ: ನನ್ನ ಬಳಿಗೆ ಬೇಗ ಬರುವುದಕ್ಕೆ ಪ್ರಯತ್ನ ಮಾಡು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವನು ಯಾಕೆ ಇದನ್ನು ಹೇಳಿದನು? ಅವನು ಅಲ್ಲಿ ಒಬ್ಬಂಟಿಯಾಗಿದ್ದನು. ನಾವು ಆ ಸೆರೆಮನೆಯನ್ನು ಸಂದರ್ಶಿಸುವುದಾದರೆ ನಮಗೆ ಈ ಮಾತು ನೆನಪಿಗೆ ಬರಬಹುದು. ಮುಂದಕ್ಕೆ ನೋಡೋಣ. ಪೌಲನು ತಿಮೋತಿನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನವನ್ನು: ಯಾಕಂದರೆ ದೇಮನು ಇಹಲೋಕವನ್ನು ಪ್ರೀತಿಸಿ ನನ್ನನ್ನು ಬಿಟ್ಟು ಥೆಸಲೋನಿಕಕ್ಕೆ ಹೋದನು. ಕ್ರೆಸ್ಕನು ಗಲಾತ್ಯಕ್ಕೂ ತೀತನು ದಲ್ಮಾತ್ಯಕ್ಕೂ ಹೋದರೂ ಲೂಕನು ಮಾತ್ರ ನನ್ನ ಜೊತೆಯಲ್ಲಿದ್ದಾನೆ ಎಂಬುದಾಗಿ.
ಪ್ರೀತಿಯುಳ್ಳ ದೇವಜನರೇ, ದೇಮನು ಹೊರಟು ಹೋದನು. ಅವನಿಗೆ ಅಲ್ಲಿನ ಬಿಸಿಯನ್ನು ತಾಳಿಕೊಳ್ಳಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಅವನು ಪೌಲನನ್ನು ಬಿಟ್ಟು ದೂರದ ಥೆಸಲೋನಿಕಕ್ಕೆ ಹೋದನು. ತೀತನು ದಲ್ಮಾತ್ಯಕ್ಕೂ ಎಂಬುದಾಗಿ ನೋಡುವಾಗ ಈ ಜನರು ಪೌಲನನ್ನು ಬಿಟ್ಟು ಹೋಗುವುದಕ್ಕೆ ಯಥಾರ್ಥವಾದ ಕಾರಣಗಳಿತ್ತೋ ತಿಳಿಯದು. ಆದರೆ ತೀತನಿಗೆ ನಿಜವಾದ ಕಾರಣವಿತ್ತು. ಪೌಲನು ಅವನನ್ನು ತನ್ನ ಬದಲಾಗಿ ಸೇವೆ ಮಾಡುವುದಕ್ಕೆ ದಲ್ಮಾತ್ಯಕ್ಕೂ ಕಳಿಸಿದನು. ಪೌಲನು ಅವನನ್ನು ತನ್ನ ಬದಲಾಗಿ ಸೇವೆ ಮಾಡುವುದಕ್ಕಾಗಿ ದಲ್ಮಾತ್ಯಕ್ಕೆ ಕಳುಹಿಸಿದನು. ಅವನನ್ನು ಬೆಂಬಲಿಸಲು ಬೇಕಾದ ಮಾಹಿತಿ ಕ್ರೆಸನ್ನನ ಬಗ್ಗೆ ನನಗೆ ತಿಳಿದಿಲ್ಲ. ಲೂಕನು ಮಾತ್ರ ನನ್ನೊಂದಿಗಿದ್ದಾನೆ ಎಂಬುದಾಗಿ ನೋಡುವಾಗ ಈ ವೈದ್ಯನಾದ ವೃದ್ಧ ಲೂಕನು ಪೌಲನೊಂದಿಗೆ ಕೊನೆ ತನಕವೂ ನಿಂತನು. ಮುಂದಕ್ಕೆ ನೋಡಿರಿ, ಪೌಲನು ತಿಮೋತಿನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನವನ್ನು, ಮಾರ್ಕನನ್ನು ಸಂಗಡ ಕರಕೊಂಡು ಬಾ, ಅವನು ನನಗೆ ಸೇವೆಗಾಗಿ ಉಪಯುಕ್ತನಾಗಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮಾರ್ಕನನ್ನು ಸಂಗಡ ಕರಕೊಂಡು ಬಾ ಎಂಬುದಾಗಿ ನೋಡುವಾಗ ತನ್ನ 2ನೇ ಪ್ರಸಂಗ ಪ್ರಯಾಣದಲ್ಲಿ ಪೌಲನು ಮಾರ್ಕನೆನಿಸಿಕೊಳ್ಳುವ ಯೋಹಾನನನ್ನು ಜೊತೆಗೆ ಕರಕೊಂಡು ಹೋಗಲು ಒಪ್ಪಲಿಲ್ಲ. ಆದರೆ ಮಾರ್ಕನ ಕುರಿತ ಪೌಲನ ಎಣಿಕೆ ತಪ್ಪಾಗಿತ್ತು. ಈಗ ಅವನು ಮಾರ್ಕನು ತನ್ನ ಸೇವೆಯಲ್ಲಿ ಉಪಯುಕ್ತನೆಂದು ಹೇಳಬಲ್ಲವನಾಗಿದ್ದನು. ಅವನು ತನ್ನ ಕೊನೆ ಮಾತುಗಳಲ್ಲಿ ಇದನ್ನು ಹೇಳಿದ್ದು ನನಗೆ ಸಂತೋಷವನ್ನುಂಟು ಮಾಡಿದೆ. ಪೌಲನು ತಿಮೋತಿನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ತುಕೀಕನನ್ನು ಎಫೆಸಕ್ಕೆ ಕಳುಹಿಸಿದೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವನು ಅಲ್ಲಿಯ ಸಭೆಯ ಸಭಾಪಾಲಕನಾಗಿದ್ದರಿಂದ ಪೌಲನು ಅವನನ್ನು ಅಲ್ಲಿಗೆ ಕಳುಹಿಸಿದನು. ಅವನು ಒಂದು ಸಭೆಯ ಜವಾಬ್ದಾರಿ ಹೊಂದಿದವನಾಗಿದ್ದರಿಂದ ರೋಮಾಪುರದಲ್ಲಿ ಅನಿರ್ದಿಷ್ಟವಾಗಿ ಇರಲು ಸಾಧ್ಯವಿರಲಿಲ್ಲ. ಇನ್ನು ಕೆಲವು ಸ್ವಂತದ ವಿಷಯಗಳನ್ನು ಗಮನಿಸಿರಿ. ಪೌಲನು ತಿಮೋತಿನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ತ್ರೋವದಲ್ಲಿ ನಾನು ಕರ್ಪನ ಬಳಿಯಲ್ಲಿ ಬಿಟ್ಟು ಬಂದ ಮೇಲಂಗಿಯನ್ನು, ಪುಸ್ತಕಗಳನ್ನು, ಮುಖ್ಯವಾಗಿ ಚರ್ಮದ ಕಾಗದಗಳನ್ನು ನೀನು ಬರುವಾಗ ತೆಗೆದುಕೊಂಡು ಬಾ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪೌಲನು ತನ್ನ ಮೇಲಂಗಿಯನ್ನು ತರಲು ಹೇಳಿದನು. ಇದು ಪೌಲನಿಗಿರುವ ಕಷ್ಟದ ಸ್ಥಿತಿಯನ್ನು ತೋರಿಸುತ್ತದೆ. ಇದು ಅವನ ದೈಹಿಕ ಅಗತ್ಯತೆಗಾಗಿನ ಬೇಡಿಕೆಯಾಗಿತ್ತು. ಪುಸ್ತಕಗಳನ್ನು, ಮುಖ್ಯವಾಗಿ ಚರ್ಮದ ಕಾಗದಗಳನ್ನು ಎಂಬುದಾಗಿ ನೋಡುವಾಗ ಅವನಿಗೆ ಓದಲಿಕ್ಕೆ, ಮನಸ್ಸಿಗೆ ಕೆಲಸ ಮಾಡುವುದಕ್ಕೆ ಏನಾದರೂ ಬೇಕಿತ್ತು. ಮುಂದಕ್ಕೆ ನೋಡ್ರಿ, ಪೌಲನು ತಿಮೋತಿನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನವನ್ನು, ಕಂಚುಗಾರನಾದ ಅಲೆಕ್ಸಾಂದ್ರನು ನನಗೆ ಬಹಳ ಕೇಡು ಮಾಡಿದನು. ಕರ್ತನು ಅವನ ಕೃತ್ಯಗಳಿಗೆ ಸರಿಯಾಗಿ ಅವನಿಗೆ ಪ್ರತಿಫಲವನ್ನು ಕೊಡುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವನಿಗೆ ದೊರಕುವ ಪ್ರತಿಫಲವು ಅವನು ಅಪೇಕ್ಷಿಸುವಂಥದ್ದಾಗಿರಲಿಕ್ಕಿಲ್ಲ. ಅವನು ಪೌಲನಿಗೆ ಕೇಡು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದಲಿದ್ದಾನೆ. ಪೌಲನು ತಿಮೋತಿನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ನೀನು ಸಹ ಅವನ ವಿಷಯದಲ್ಲಿ ಎಚ್ಚರಿಕೆಯಾಗಿರು, ಅವನು ನಮ್ಮ ಮಾತುಗಳನ್ನು ಬಹಳವಾಗಿ ಎದುರಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇವನ ಕುರಿತು ಬಹಳ ಎಚ್ಚರಿಕೆಯಿಂದಿರಬೇಕೆಂದು ಪೌಲನು ಎಚ್ಚರಿಸುತ್ತಾನೆ. ಬಹಳ ಚಂದವಾಗಿ ಮಾತನಾಡಿ ಬಳಿಕ ಹಿಂದಿನಿಂದ ಚೂರಿ ಹಾಕುವವನು. ಅವನ ವಿಷಯದಲ್ಲಿ ಎಚ್ಚರಿಕೆಯಿಂದಿರು. ಪೌಲನು ತಿಮೋತಿನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ನಾನು ಮೊದಲನೆಯ ಸಾರಿ ಪ್ರತಿವಾದ ಮಾಡಿದಾಗ ಯಾರೂ ನನ್ನ ಕಡೆ ಆಗಲಿಲ್ಲ, ಎಲ್ಲರೂ ನನ್ನನ್ನು ಕೈಬಿಟ್ಟರು. ಇದು ಅವರ ಲೆಕ್ಕಕ್ಕೆ ಸೇರಿಸಲ್ಪಡದೆ ಇರಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ಮೊದಲು ಪ್ರತಿವಾದ ಮಾಡಿದಾಗ ಇದು ಪೌಲನ ಕೊನೆ ವಿಚಾರಣೆಯ ಮೊದಲ ಭಾಗವಾಗಿರಬಹುದು. ಇಲ್ಲವೇ 3 ವರ್ಷ ಮೊದಲು ಅವನಿಗೆ ರೋಮ್ನಲ್ಲಾದ ವಿಚಾರಣೆಯೂ ಆಗಿರಬಹುದು. ಆ ಸಮಯದಲ್ಲಿ ಪೌಲನು ಅಲ್ಲಿ ಒಬ್ಬಂಟಿಯಾಗಿದ್ದನು. ಮುಂದಕ್ಕೆ ನೋಡೋಣ. ಪೌಲನು ತಿಮೋತಿನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನವನ್ನು, ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆಯು ಸಂಪೂರ್ಣವಾಗಿ ಸಾರಲ್ಪಡುವಂತೆಯೂ ಅನ್ಯ ಜನರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದನು. ಇದಲ್ಲದೆ ಆತನು ನನ್ನನ್ನು ಸಿಂಹದ ಬಾಯೊಳಗಿಂದ ತಪ್ಪಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪೌಲನು ತನ್ನ ನಿಲುವಂಗಿಗಾಗಿ ಕೇಳಿಕೊಂಡನು, ತನ್ನ ದೇಹಕ್ಕಾಗಿ. ಚರ್ಮದ ಕಾಗದಗಳಿಗಾಗಿ
ಅಂದರೆ ತನ್ನ ಮನಸ್ಸಿಗಾಗಿ, ಈಗ ತನ್ನ ಆತ್ಮಕ್ಕಾಗಿ, ಅಂದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ನಾವು ಸೆರೆಯಲ್ಲಿರಲಿ ಹೊರಗಿರಲಿ ನಮಗೆ ಈ 3 ಕ್ಷೇತ್ರಗಳಲ್ಲೂ ಅವಶ್ಯಕತೆ ಇರುತ್ತದೆ. ಕರ್ತನು ನನ್ನೊಂದಿಗೆ ಇದ್ದಾನೆ ಎಂದು ನಾವು ಹೇಳಬಲ್ಲೆವಾದರೆ ಎಷ್ಟೋ ಒಳ್ಳೆಯದು. ಸಿಂಹದ ಬಾಯೊಳಗಿಂದ ತಪ್ಪಿಸಿದನು, ಅಂದರೆ ಆ ಸಮಯದಲ್ಲಿ ಅವನಿಗೆ ಶಿಕ್ಷೆಯಾಗಲಿಲ್ಲ. ಪೌಲನು ತಿಮೋತಿನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿರಿ. ನಾನು ಯಾವ ದುಷ್ಕೃತ್ಯವನ್ನೂ ಮಾಡದಂತೆ ಕರ್ತನು ನನ್ನನ್ನು ಕಾಪಾಡಿ ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವನು. ಯುಗ ಯುಗಾಂತರಗಳಲ್ಲಿಯೂ ಆತನಿಗೆ ಸ್ತೋತ್ರ, ಆಮೇನ್ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತಾನು ಪರಲೋಕಕ್ಕೆ ದಾಟಿ ಹೋಗಲಿರುವೆನೆಂದು ಪೌಲನಿಗೆ ತಿಳಿದಿತ್ತು. ತನ್ನ ವೈಯಕ್ತಿಕ ಮಿತ್ರರ ಕುರಿತು ತಿಳಿಸಿ ಪೌಲನು ತನ್ನ ಪತ್ರವನ್ನು ಕೊನೆ ಮಾಡುತ್ತಾನೆ. ಪೌಲನು ತಿಮೋತಿನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನದಿಂದ 22ನೇ ವಚನದವರೆಗೆ ಗಮನಿಸಿರಿ. ಪ್ರಿಸ್ಕಳಿಗೂ ಅಕ್ವಿಲನಿಗೂ ಒನಸೀಫೋರನ ಮನೆಯವರಿಗೂ ವಂದನೆ ಹೇಳು. ಎರಸ್ತನು ಕೊರಿಂಥದಲ್ಲಿ ನಿಂತನು. ತ್ರೋಫಿಮನು ಅಸೌಖ್ಯನಾಗಿದ್ದರಿಂದ ಅವನನ್ನು ಮಿಲೇತದಲ್ಲಿ ಬಿಟ್ಟೆನು. ಚಳಿಗಾಲಕ್ಕೆ ಮುಂಚೆಯೇ ಬರುವುದಕ್ಕೆ ಪ್ರಯತ್ನ ಮಾಡು. ಯುಬೂಲನು, ಪುದೇಯನು, ಲೀನನು, ಕ್ಲೌದ್ಯಳು, ಉಳಿದ ಸಹೋದರೆಲ್ಲರೂ ನಿನಗೆ ವಂದನೆ ಹೇಳಿದ್ದಾರೆ. ಕರ್ತನು ನಿನ್ನ ಆತ್ಮದ ಸಂಗಡ ಇರಲಿ, ಕೃಪೆಯು ನಿಮ್ಮೊಂದಿಗಿರಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತಿಮೋತಿಯನು ತನ್ನ ಬಳಿಗೆ ಬರಬೇಕೆಂದು, ಚಳಿಗಾಲಕ್ಕೆ ಮೊದಲೇ ಬರಬೇಕೆಂದು ಪೌಲನು ಮತ್ತೊಮ್ಮೆ ಹೇಳುತ್ತಾನೆ. ಇದರೊಂದಿಗೆ ಪೌಲನ ಪ್ರಸಿದ್ಧವಾದ ಚರಮ ಗೀತೆಯು ಕೊನೆಗೊಳ್ಳುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ಕೃಪೆಯಿಂದ ತಿಮೋತಿನಿಗೆ ಬರೆದ 2ನೇ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ತಿಳಿದುಕೊಂಡಂಥ ಅಮೂಲ್ಯವಾದ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳುತ್ತಾ ಆ ಸತ್ಯಕ್ಕೆ ಅನುಸಾರವಾಗಿ ಜೀವಿಸುವುದಕ್ಕೆ ದೇವರ ಸಹಾಯವನ್ನು ಬೇಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ವಾಕ್ಯದ ಮೂಲಕವಾಗಿ ಪ್ರತಿದಿನವೂ ನಮ್ಮ ಸಂಗಡ ಮಾತನಾಡುತ್ತಾ ಇದ್ದಿ. ನಿನ್ನ ಸ್ವರವನ್ನು ಕೇಳಿ ನಿನ್ನ ಮಾತಿಗೆ ವಿಧೇಯರಾಗಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮಲ್ಲಿರುವಂತೆಲ್ಲ ಬಲಹೀನತೆಗಳನ್ನು ನೀನು ತೆಗೆದುಹಾಕು. ತಂದೆಯಾದ ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತಗಳಲ್ಲಿ ನಿನ್ನ ಚಿತ್ತವೇ ನೆರವೇರಲ್ಪಡಲಿ. ನಿನಗೆ ವಿಧೇಯರಾಗಿ ನಿನ್ನ ವಾಕ್ಯವನ್ನು ಕೈಕೊಂಡು ನಡೆಯುವಲ್ಲಿ ಅವರಿಗೆ ಬೇಕಾದ ಎಲ್ಲ ರೀತಿಯ ನೆರವನ್ನು ಕೊಟ್ಟು ಕೈ ಹಿಡಿದು ನೀನು ನಡೆಸಿ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ಅದ್ಭುತವಾದ ಸತ್ಯಗಳನ್ನು ನಾವು ಅರಿತುಕೊಂಡೆವು ಅಲ್ವಾ? ಪೌಲನ ಜೀವಿತದ ಮೂಲಕ ನಂಬಿಗಸ್ತಿಗೆ ಸಿಗುವ ಆಶೀರ್ವಾದ, ಮರಣವು ವಿಶ್ವಾಸಿಗೆ ಬಿಡುಗಡೆ, ಕ್ರಿಸ್ತನೊಂದಿಗಿರುವ ಮಹಾಭಾಗ್ಯವೆಂಬುದನ್ನು ತಿಳಿದುಕೊಂಡ ನಾವು ವಿಶ್ವಾಸದ ಜೀವಿತದಲ್ಲಿ ಮುಂದೆ ಮುಂದೆ ಸಾಗೋಣ. ಮುಂದಿನ ಹೊಸ ಪುಸ್ತಕ ಅಧ್ಯಯನಕ್ಕೆ ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಿರಿ. ಆತ್ಮೀಯ ವೀಕ್ಷಕರೇ, ದೇವರ ವಾಕ್ಯದ ಮೂಲಕ ಸತ್ಯವನ್ನು ತಿಳಿದುಕೊಂಡ ನೀವು ಇತರರು ಬೆಳಕಿಗೆ ಬರುವಂತಾಗಲು ದಿನಾಲೂ ಕರೆ ಮಾಡಿ ಈ ಸೇವೆಯನ್ನು ಪ್ರೋತ್ಸಾಹಿಸಿರಿ. ಮತ್ತೆ ಭೇಟಿಯಾಗೋಣವಾ? ವಂದನೆಗಳು.